ಇಡೀ ದೇಶ ದೀಪಗಳ ಹಬ್ಬದಲ್ಲಿ ಮಿಂದೇಳೋಕೆ ತಯಾರಾಗ್ತಿದೆ. ಆದ್ರೆ ಕರ್ನಾಟಕದ ಒಂದು ಊರು ಮಾತ್ರ ಆ ದಿನ ಸಂಪೂರ್ಣ ಕತ್ತಲಲ್ಲಿ ಮುಳುಗಿರುತ್ತೆ. ಅಲ್ಲಿ ಹಣತೆಗಳ ಬೆಳಕಿಲ್ಲ, ಪಟಾಕಿ ಸದ್ದಿಲ್ಲ, ಸಂಭ್ರಮದ ನಗುವಂತೂ ಇಲ್ವೇ ಇಲ್ಲ. ಅರೆ, ಇದೇನಿದು ವಿಚಿತ್ರ ಅಲ್ವಾ? ಬೆಳಕಿನ ಹಬ್ಬದಂದೇ ಮೇಲ್ಕೋಟೆ ಯಾಕೀಗೆ ಮೌನಕ್ಕೆ ಶರಣಾಗುತ್ತೆ? ಒಂದ್ ಕಡೆ ಇಡೀ ಭಾರತ ದೀಪ ಹಚ್ಚಿ, ಸಿಹಿ ಹಂಚಿ, ಪಟಾಕಿ ಹೊಡೆದು ಸಂಭ್ರಮಿಸ್ತಿದ್ರೆ, ಇನ್ನೊಂದ್ ಕಡೆ ಮೇಲುಕೋಟೆಯಲ್ಲಿ ಅದೇ ದಿನ ಶೋಕ ಆಚರಿಸಲಾಗುತ್ತೆ. ಈ ಬೆಳಕು ಮತ್ತೆ ಕತ್ತಲು, ಸಂಭ್ರಮ ಮತ್ತು ಮೌನದ ನಡುವಿನ ವ್ಯತ್ಯಾಸ ಇದೆಯಲ್ಲ, ಇದು ಸುಮ್ಮನೆ ಒಂದು ಪದ್ಧತಿಯಲ್ಲ. ಇದರ ಹಿಂದೆ ನೂರಾರು ವರ್ಷಗಳಷ್ಟು ಹಳೆಯದಾದ ಒಂದು ನೋವಿನ ಕಥೆನೇ ಅಡಗಿದೆ. ಹಾಗಾದ್ರೆ ನಮ್ಮ ಮೂಲ ಪ್ರಶ್ನೆಗೆ ಬರೋಣ. ಇಡೀ ದೇಶವೇ ಸಂಭ್ರಮದಲ್ಲಿ ತೇಲುತ್ತಿರುವಾಗ ಈ ಒಂದು ಊರು ಮಾತ್ರ ಆ ದಿನವನ್ನ ಒಂದು ಕರಾಳ ದಿನವಾಗಿ ಯಾಕೆ ನೋಡುತ್ತೆ? ಏನಿದರ ಹಿಂದಿನ ರಹಸ್ಯ? ಬನ್ನಿ ತಿಳ್ಕೊಳ್ಳೋಣ. ಈ ಮೌನದ ಹಿಂದೆ ಇರೋ ಅತ್ಯಂತ ಆಘಾತಕಾರಿ ಮತ್ತು ಹೆಚ್ಚಾಗಿ ಹೇಳಲಾಗುವ ಕಾರಣದ ಬಗ್ಗೆ ಮೊದಲು ನೋಡೋಣ. ಇದು ಇತಿಹಾಸದ ಪುಟಗಳಲ್ಲಿ ಅಡಗಿ ಕೂತಿರೋ ಒಂದು ಕರಾಳ ಅಧ್ಯಾಯ. ವರ್ಷ 1790. ದಿನ ನರಕ ಚತುರ್ದಶಿ, ಅಂದ್ರೆ ದೀಪಾವಳಿಯ ಮೊದಲ ದಿನ. ಇಡೀ ಊರು ಹಬ್ಬದ ಸಡಗರದಲ್ಲಿತ್ತು. ಆದ್ರೆ ಆ ರಾತ್ರಿಯ ಕತ್ತಲಲ್ಲಿ ಒಂದು ದೊಡ್ಡ ದುರಂತ ಕಾದಿತ್ತು. ಅಷ್ಟಕ್ಕೂ ಏನಾಯ್ತು ಆ ರಾತ್ರಿ? ಇದಕ್ಕೆಲ್ಲ ಕಾರಣ ಆಗಿನ ರಾಜಕೀಯ ಪರಿಸ್ಥಿತಿ. ಮೇಲ್ಕೋಟೆಯ ಪ್ರಮುಖ ಸಮುದಾಯ ಅಂದ್ರೆ ಮಾಂಡ್ಯಂ ಅಯ್ಯಂಗಾರ್ ಸಮುದಾಯದವರು ಮೈಸೂರಿನ ಒಡೆಯರ್ ರಾಜರಿಗೆ ನಿಷ್ಠರಾಗಿದ್ರು. ಅವರು ಬ್ರಿಟಿಷರ ಜೊತೆ ಸೇರ್ಕೊಂಡು ತನ್ನನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ಸಂಚು ಮಾಡ್ತಿದ್ದಾರೆ ಅನ್ನೋ ಅನುಮಾನ ಟಿಪ್ಪು ಸುಲ್ತಾನನಿಗೆ ಬಂತು. ಇದೇ ಒಂದು ದೊಡ್ಡ ದುರಂತಕ್ಕೆ ಕಾರಣವಾಯಿತು. ಆ ಒಂದೇ ರಾತ್ರಿ ಟಿಪ್ಪುವಿನ ಸೈನ್ಯ ಸುಮಾರು 800 ಜನರನ್ನ, ಅದರಲ್ಲಿ ಪುರುಷರು, ಮಹಿಳೆಯರು ಅಷ್ಟೇ ಯಾಕೆ, ಚಿಕ್ಕ ಮಕ್ಕಳನ್ನೂ ಸಹ ನಿರ್ದಯವಾಗಿ ಕೊಂದಿತು ಅಂತ ಹೇಳಲಾಗುತ್ತೆ. ಒಂದು ಹಬ್ಬದ ದಿನ ಇಡೀ ಸಮುದಾಯವನ್ನೇ ಗುರಿಯಾಗಿಸಿ ನಡೆಸಿದ ಈ ಮಾರಣಹೋಮ ಮೇಲುಕೋಟೆಯ ಇತಿಹಾಸದಲ್ಲಿ ಒಂದು ಮಾಯದ ಗಾಯವಾಗಿ ಉಳಿದುಬಿಡ್ತು. ಆ ಘೋರ ರಾತ್ರಿಯಲ್ಲಿ ಹೇಗೋ ಬದುಕುಳಿದ ಕೆಲವು ಜನ ಒಂದು ಶಪಥ ಮಾಡಿದ್ರು. ತಮ್ಮವರ ನೆನಪಿಗಾಗಿ ಇನ್ನು ಮುಂದೆಂದೂ ನರಕ ಚತುರ್ದಶಿಯ ದಿನ ದೀಪ ಹಚ್ಚಬಾರ್ದು, ಯಾವುದೇ ಸಂಭ್ರಮ ಆಚರಿಸಬಾರ್ದು ಅಂತ ನಿರ್ಧಾರ ಮಾಡಿದ್ರು. ಆ ಶಪಥ ಇವತ್ತಿಗೂ ಜೀವಂತವಾಡಿದೆ. ಸರಿ, ಈ ಕಥೆ ಕೇಳೋಕೆ ನಿಜಕ್ಕೂ ಆಘಾತಕಾರಿ. ಆದ್ರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. 230 ವರ್ಷಗಳಷ್ಟು ಹಳೆಯದಾದ ಒಂದು ದುರಂತ ಅಷ್ಟೇನಾ ಈ ಸಂಪ್ರದಾಯಕ್ಕೆ ಕಾರಣ? ಅಥವಾ ಇದರ ಹಿಂದೆ ಬೇರೆನಾದ್ರೂ ಆಳವಾದ ಸತ್ಯ ಇದೆಯಾ? ಈಗ ನಾವು ಕಥೆಯಲ್ಲಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈ ದುರಂತ ನಡೆಯೋಕ್ಕೂ ನೂರಾರು ವರ್ಷಗಳ ಹಿಂದೆಯೇ ಮೇಲ್ಕೋಟೆಯ ಈ ಮೌನಕ್ಕೆ ಮತ್ತೊಂದು ಇನ್ನು ಆಳವಾದ ಕಾರಣ ಹುಟ್ಕೊಂಡಿತು. ಇದು ಸುಮಾರು 900 ವರ್ಷಗಳ ಹಿಂದಿನ ಮಾತು. ಮಹಾನ್ ಸಂತ ಶ್ರೀ ರಾಮಾನುಜಾಚಾರ್ಯರು ಮೇಲ್ಕೋಟೆಗೆ ಬಂದು 12 ವರ್ಷಗಳ ಕಾಲ ನೆಲೆಸಿದ್ರು. ಅವರು ಈ ಊರಿನ ಸಂಸ್ಕೃತಿಗೆ ಒಂದು ಭದ್ರ ಬುನಾದಿ ಹಾಕಿದ್ರು. ಬಹುಶಃ ಅವರ ಸ್ಥಾಪಿಸಿದ ನಿಯಮಗಳೇ ಇವತ್ತಿನ ಈ ಮೌನಕ್ಕೆ ಮೂಲ ಕಾರಣ ಆಗಿರಬಹುದು. ರಾಮಾನುಜಾಚಾರ್ಯರು ವೈಷ್ಣವ ನಿಯಮಶಾಸ್ತ್ರ ಅಂತ ಒಂದು ಜೀವನ ಪದ್ಧತಿಯನ್ನ ಪರಿಚಯಿಸಿದ್ರು. ಸಿಂಪಲಾಗಿ ಹೇಳ್ಬೇಕು ಅಂದ್ರೆ ಜೀವನದ ಗುರಿ ದೇವರ ಮೇಲಿನ ಭಕ್ತಿಯಾಗಿರಬೇಕು, ಅದ್ದೂರಿ ಆಚರಣೆಗಳಲ್ಲ ಅನ್ನೋದು ಇದರ ಸಾರ. ಹಾಗಾಗಿ ಪಟಾಕಿಗಳ ಆರ್ಭಟ, ಗದ್ದಲದ ಸಂಭ್ರಮಕ್ಕೆ ಇಲ್ಲಿ ಜಾಗವೇ ಇರಲಿಲ್ಲ. ಅವರು ಹಾಕಿಕೊಟ್ಟ 4 ನಿಯಮಗಳೇ ಇದಕ್ಕೆಲ್ಲ ಆಧಾರ. ಮೊದಲನೇದು, ಯಾವುದೇ ಗದ್ದಲದ ಆಚರಣೆ ಮಾಡಬಾರ್ದು. ಯಾಕಂದ್ರೆ ಅದು ದೇವಸ್ಥಾನದ ಶಾಂತಿಗೆ, ಅಲ್ಲಿ ನಡೆಯೋ ಅಧ್ಯಯನಕ್ಕೆ ತೊಂದರೆ ಕೊಡುತ್ತೆ. ಎರಡನೇದು, ಇಲ್ಲಿನ ಆರಾಧನೆ ಪೂರ್ತಿಯಾಗಿ ವಿಷ್ಣುವಿಗೆ ಮಾತ್ರ ಸೀಮಿತ. ಹಾಗಾಗಿ ದೀಪಾವಳಿಯ ನರಕಾಸುರನ ಕತೆಗೂ ಮೇಲ್ಕೋಟೆಯ ಸಂಪ್ರದಾಯಕ್ಕೂ ಸಂಬಂಧವೇ ಇಲ್ಲ. ಮೂರನೇದು, ನೀವು ದೇವಸ್ಥಾನದ ಅಧಿಕೃತ ಪಂಚಾಂಗ ನೋಡಿದ್ರೆ ಅದರಲ್ಲಿ ದೀಪಾವಳಿ ಉತ್ಸವ ಅಂತ ಒಂದು ಆಚರಣೆನೇ ಇಲ್ಲ. ಇನ್ನು ಕೊನೆಯದಾಗಿ 4ನೇ ನಿಯಮ, ಇಡೀ ಊರಿನ ಜೀವನ ಶೈಲಿಯೇ ಸರಳತೆ ಮತ್ತು ಶಿಸ್ತಿನ ಮೇಲೆ ನಿಂತಿದೆ. ಹಾಗಾದ್ರೆ ನಿಜವಾದ ಕಾರಣ ಯಾವುದು? 1790ರ ಮಾರಣಹೋಮನ ಅಥವಾ 900 ವರ್ಷಗಳ ಹಿಂದಿನ ರಾಮಾನುಜರ ನಿಯಮಗಳ? ಇಲ್ಲೇ ನೋಡಿ ಈ ಕಥೆಯ ಅತ್ಯಂತ ಕುತೂಹಲಕಾರಿ ಭಾಗ ಇರೋದು. ಈ 2 ಕಾರಣಗಳು ಬೇರೆ ಬೇರೆ ಅಂತ ಅನ್ಸಿದ್ರೂ ಅವು ಒಂದಕ್ಕೊಂದು ಹೇಗೆ ಬೆಸ್ತುಕೊಂಡಿವೆ ಅಂತ ಈಗ ನೋಡೋಣ. ಅಂದ್ರೆ ನಮ್ಮ ಮುಂದೆ ಈಗ 2 ಪ್ರಬಲವಾದ ಕಾರಣಗಳಿವೆ. ಒಂದು ಕಡೆ 1790ರ ಆ ದುರಂತದ ನೆನಪಿನಲ್ಲಿ ದುಃಖದಿಂದ ಮಾಡಿದ ಒಂದು ಶಪಥ. ಇನ್ನೊಂದು ಕಡೆ ಅದಕ್ಕೂ 100 ವರ್ಷಗಳ ಹಿಂದೆಯೇ ಸ್ಥಾಪನೆಯಾದ ಒಂದು ಆಧ್ಯಾತ್ಮಿಕ ಶಿಸ್ತು. ಇವೆರಡೂ ಸೇರಿ ಒಂದೇ ಸಂಪ್ರದಾಯಕ್ಕೆ, ಅಂದ್ರೆ ಮೌನ ದೀಪಾವಳಿಗೆ ಕಾರಣವಾಗಿವೆ. ಇದರಲ್ಲಿ ಅತಿ ಮುಖ್ಯವಾದ ಅಂಶ ಅಂದ್ರೆ
1790ರ ಮಾರಣಹೋಮ ಈ ಸಂಪ್ರದಾಯವನ್ನು ಹುಟ್ಟುಹಾಕ್ಲಿಲ್ಲ. ಬದಲಿಗೆ ಮೊದಲೇ ಅಸ್ತಿತ್ವದಲ್ಲಿದ್ದ ಆ ಸಂಯಮದ ಆಚರಣೆಗೆ ಒಂದು ಶಕ್ತಿಯುತವಾದ ದುರಂತಮಯವಾದ ಹೊಸ ಅರ್ಥವನ್ನ ತಂದುಕೊಟ್ಟಿತು. ಶೋಕವು ಶಿಸ್ತನ್ನು ಇನ್ನೂ ಗಟ್ಟಿಗೊಳಿಸಿತು ಅಂತ ಹೇಳಬಹುದು. ಸರಿ, ಇಷ್ಟೆಲ್ಲ ಇತಿಹಾಸದುಂಡ ನಾವು ಇವತ್ತು ಏನನ್ನ ಕಲಿಬಹುದು? ಮೇಲ್ಕೋಟೆಯ ಈ ಮೌನ ನಮ್ಗೆಲ್ಲ ಏನ್ ಹೇಳುತ್ತೆ? ಈ ಮಾತು ತುಂಬಾ ಮುಖ್ಯ. ಇಡೀ ದೇಶ ಒಂದು ಹಬ್ಬವನ್ನು ಆಚರಿಸ್ತಿರಬಹುದು, ಆದ್ರೆ ಅದರಿಂದ ಒಂದು ಸಮುದಾಯದ ಖಾಸಗಿ ನೋವು, ಅವರ ಇತಿಹಾಸ ಅಳಿಸಿ ಹೋಗೋದಿಲ್ಲ. ಮೇಲ್ಕೋಟೆಯ ಮೌನ ಕೇವಲ ಒಂದು ಆಚರಣೆಯಲ್ಲ, ಅದು ಇತಿಹಾಸವನ್ನ ಜೀವಂತವಾಗಿಡೋ ಒಂದು ವಿಧಾನ. ಕೊನೆಯದಾಗಿ ಒಂದು ಪ್ರಶ್ನೆ. ಮೇಲುಕೋಟೆಯಂತೆಯೇ ನಾವು ಆಚರಿಸುವ ಹಬ್ಬಗಳು ಮತ್ತು ಸಂಪ್ರದಾಯಗಳ ಹಿಂದೆ ನಮಗೆ ತಿಳಿಯದ ಇನ್ನೆಷ್ಟು ಕಥಗಳು, ನೋವುಗಳು ಮತ್ತು ಇತಿಹಾಸಗಳು ಅಡಗಿರಬಹುದು ಅಲ್ವಾ? ಸ್ವಲ್ಪ ಯೋಚಿಸಿ.